ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನಿವತ್ತು ಮಿಕ್ಸ್ ತರಕಾರಿ ಚಟ್ನಿ ಮಾಡ್ತಾಯಿದ್ದೀನಿ. ಚಟ್ನಿ ಮಾಡೋದಕ್ಕೆ ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡು ಉದ್ದುದ್ದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಗ್ಗರಣೆಗೆ ಕರಿಬೇವು, ಅರ್ಧ ಹೋಳು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಹಾಗೆ ತರಕಾರಿಗಳು ಸ್ವಲ್ಪ ಗೋರಿಕಾಯಿ ತೊಗೊಂಡಿದ್ದೀನಿ, 4 ಬದನೆಕಾಯಿ, ಕಾಯಿ ಥರ ಇರೋ ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊ ಹಣ್ಣನ್ನು ಹಾಕೋಬೋದು. ಈ ಥರ ಕಾಯಿ ಹಾಕ್ಕೊಂಡ್ರೆ ಚಟ್ನಿಗೆ ಚೆನ್ನಾಗಿರುತ್ತೆ. ಪೂರ್ತಿ ಹಣ್ಣಾಗಿರಬಾರ್ದು, ಸ್ವಲ್ಪ ಕಲರ್ ಬಂದಿರಬೇಕು. 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ನೋಡಿ ಮೆಣಸಿನ್ಕಾಯಿನ ಹಾಕೋಬೋದು. ಜೊತೆಗೆ 2 ಹೀರೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ತರಕಾರಿಗಳನ್ನೂ ನಾನು ತೊಳೆದು ಇಟ್ಕೊಂಡಿದ್ದೀನಿ. ತರಕಾರಿನ ಕುಕ್ಕರಲ್ಲಿ ಹಾಕಿ ಅರ್ಧ ಗ್ಲಾಸ್ ನೀರು ಸೇರಿಸಿ 1 ವಿಷಲ್ ಕೂಗಿಸ್ಕೋಬೇಕು. 1 ವಿಷಲ್ಗೆ ಚೆನ್ನಾಗಿ ಬೆಂದಿರುತ್ತೆ. 1 ವಿಷಲ್ ಕೂಗಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬೆಂದಿದೆ ತರಕಾರಿ. ಇವಾಗ 1 ವಿಷಲ್ ಆಯಿತು. ಇದು ಬಿಸಿಯಾಗಿದೆ, ಸ್ವಲ್ಪ ತಣ್ಣಗಾಗಬೇಕು. ನೀರನ್ನ ತೆಗೆದು ತರಕಾರಿನ ಮಾತ್ರ ತೆಗೆದು ತಟ್ಟೆಯಲ್ಲಿ ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ. ಇವು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಬೋದಕ್ಕೆ ಚೆನ್ನಾಗಿರುತ್ತೆ. ಬಿಸಿದನ್ನೇ ರುಬ್ಬೋಕೆ ಹೋದರೆ ಮಿಕ್ಸಿಯಲ್ಲಾದ್ರಂತೂ ಹಾಗೆ ಎಲ್ಲ ಸಿಡಿದ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ. ಇದನ್ನು ಮಿಕ್ಸಿಲಾದರೂ ರುಬ್ಕೋಬೋದು. ನಾನು ಇದನ್ನು ಒರಳು ಕಲ್ಲಲ್ಲಿ ರುಬ್ತಾಯಿದ್ದೀನಿ. ಯಾವುದೇ ಚಟ್ನಿನಾಗಲಿ ಒರಳು ಕಲ್ಲಲ್ಲಿ ರುಬ್ಬಿದರೆ ಅದು ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಅದಕ್ಕೆ ಈ ತರಕಾರಿನ ಸ್ವಲ್ಪ ಹಾಕ್ಕೊಂಡು ರುಬ್ಕೋಬೇಕು. ಸ್ವಲ್ಪ ಬಿಸಿ ಇರೋದ್ರಿಂದ ಈ ಬದನೆಕಾಯಿ ಮತ್ತು ಟೊಮೊಟೊನ ಸ್ವಲ್ಪ ಹೋಳು ಮಾಡಿ ನೋಡ್ಕೋಬೇಕು. ಏನೋ ಅಕಸ್ಮಾತ್ ಒಳಗಡೆ ಏನಾದರೂ ಹುಳಗಿಳ ಆ ಥರ ಆಗಿದ್ರೆ ಅಂತ ಎಲ್ಲ ಚೆನ್ನಾಗಿರೋದನ್ನ ನೋಡಿ ಹಾಕ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿದೆ ತರಕಾರಿ. ಇವಾಗ ಎಲ್ಲ ತರಕಾರಿನ ಸೇರಿಸ್ಬಿಟ್ಟು ತುಂಬ ನೈಸಾಗೇನು ರುಬ್ಕೋಬಾರ್ದು ಚಟ್ನಿನ. ಸ್ವಲ್ಪ ತರಿಯಾಗಿರೋ ಥರ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ರುಬ್ಕೊಂಡಿದ್ದೀನಿ. ಇದನ್ನು ಒಂದು ತಟ್ಟೆಯಲ್ಲಿ ಹಾಕಿಟ್ಕೊಳ್ಳೋಣ. ನೋಡಿ, ತರಿಯಾಗಿದೆ. ಇದನ್ನು ಒಂದು ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಈ ಚಟ್ನಿನ ಒಗ್ಗರಣೆ ಮಾಡಬೇಕು. ಒಂದು ಪಾತ್ರೆನ ಇಟ್ಕೊಂಡು ಒಂದು 4 ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು. ಒಗ್ಗರಣೆ ಹಾಕಿ ಒಂದು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಚಟ್ನಿನ. ಈಗ ಸಾಸಿವೆ ಹಾಕ್ಬಿಟ್ಟು ಸಾಸಿವೆ ಚಟ್ಪಟ ಅಂತ ಸಿಡಿದ ತಕ್ಷಣ ಈರುಳ್ಳಿನ ಸೇರಿಸ್ಕೋಬೇಕು. ಈರುಳ್ಳಿನ ನಾವು ಜಾಸ್ತಿ ಫ್ರೈ ಮಾಡೋದು ಬೇಡ, ಸ್ವಲ್ಪ ಫ್ರೈ ಆಗಬೇಕು ಇದು. ಈಗ ಕರಿಬೇವು ಸೇರಿಸ್ಕೊಳ್ಳೋಣ. ಈಗ ರುಬ್ಬಿರೋ ಮಿಶ್ರಣನ ಸೇರಿಸ್ಕೊಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಪುಡಿ ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು. ಉಪ್ಪನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಕುದ್ರೆ ಸಾಕು. ಸ್ವಲ್ಪ ಕುದೀತಾ ಇದೆ. ಈಗ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ತೆಂಗಿನಕಾಯಿ ಹಾಕಿ ಒಂದು ಕುದಿಸ್ಕೊಂಡ್ರೆ ಸಾಕು, ಜಾಸ್ತಿ ಕುದಿಸೋದು ಬೇಡ. ಇದಕ್ಕೆ ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸೋಣ. ಈಗ ಬಿಸಿ ಬಿಸಿಯಾದ ತರಕಾರಿ ಚಟ್ನಿ ರೆಡಿಯಾಗಿದೆ. ನಾನು ಚಟ್ನಿ ಜೊತೆಗೆ ಜೋಳದ ರೊಟ್ಟಿನ ಮಾಡಿದ್ದೀನಿ. ಜೋಳದ ರೊಟ್ಟಿ ಜೊತೆ ಚಟ್ನಿ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಚಪಾತಿ, ಅನ್ನದ ಜೊತೆನೂ ಚಟ್ನಿನ ಹಾಕ್ಕೊಂಡು ಊಟ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ನೀವು ಒಂದು ಸಲ ಈ ರೀತಿ ಚಟ್ನಿನ ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟ ಆಯಿತಾ, ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು.